ಇಳಿ ವಯಸ್ಸಿನಲ್ಲಿ 80ನೇ ವಯಸ್ಸಿನಲ್ಲೇ ಬೇಗನೆ ಹೆಂಡತಿಯನ್ನು ಕಳೆದುಕೊಂಡ. ಒಂದು ರೀತಿ ಅನಾಥ ಜೀವನದಲ್ಲಿ ಭಾಳ ಪ್ರಮುಖ ವ್ಯಕ್ತಿ ತಾಯಿಯನ್ನು ಬಿಟ್ಟರೆ ನಂತರ ಹೆಂಡತಿನ ಅನ್ನೋದರಲ್ಲಿ ಎರಡು ಮಾತೇ ಇಲ್ಲ. ಒಂದು ಮಾತು ನಮ್ಮಲ್ಲಿ ಕನ್ನಡದಲ್ಲಿ ಗಾದೆ ಮಾತದ, ನಿಮಗೆ ಹೇಳಿದ್ರು ಕೇಳಿರ್ಬೇಕಾ, ಮದುವೆ ಆಗೋದು ಮೂರ್ಖತನ. ಹೌದು, ಮೂರ್ಖತನ. ಹೆಂಡರು ಮಕ್ಕಳು ಅವರು ಸಾಕೋದು ಸಲುದ್ರ ಇಡೀ ಜೀವನ ಹೋಗಿಬಿಡ್ತದೆ. ಮದುವೆ ಆಗದೇ ಇರೋದು ಶತಮೂರ್ಖತನ ಅಂತ. ಇಲ್ಲಿ ಇವರು ಮೂರ್ಖರು ಶತಮೂರ್ಖರು ನಿಮಗೆ ಬಿಟ್ಟಂಥದ್ದು. ಯಾಕಂದ್ರೆ ತಮ್ಮ ಮದುವೆ ಮಕ್ಕಳು ತಮ್ಮ ಬದುಕಿನಲ್ಲಿ ತಮ್ಮ ಸಮಯವನ್ನು ಕಳೆದಿದ್ದು, ಅದು ತುಂಬು ಬದುಕನ್ನು ಅನುಭವಿಸಿದ್ದು ಇವ್ರ ಕಾವ್ಯದಲ್ಲಿ ನಾವು ಕಾಣ್ತಾ ಇರ್ತೀವಿ ಅಂತ. ಆದರೆ ಸನ್ಯಾಸಿ ಆದಂಥ ವ್ಯಕ್ತಿಗೆ ಮುಪ್ಪಾವಸ್ಥೆಯಲ್ಲಿ ಅದರ ಬೆಲೆ ಗೊತ್ತಾಗ್ತದೆ ಅಂತ. ಯಾಕಂದ್ರೆ ಇವತ್ತು ನಾವು ಸಾಕಷ್ಟು ನೋಡಿದ್ದೀವಿ, ಮದುವೆ ಆಗದಿದ್ದಂಥವ್ರ ಬದುಕು ಹೆಂಗಿರ್ತದೆ, ಅದರಲ್ಲೂ ಮಠ ಮಾನ್ಯಾಧೀಶರ ಕೊನೆಯ ಬದುಕುಗಳು ಯಾವ ರೀತಿ ಇರ್ತವೆ. ಯಾಕಂದರೆ ಹೌದು, ಮಹಾನ್ ಸ್ವಾಮೀಜಿಯವರು ಮಹಾನ್ ವ್ಯಕ್ತಿಗಳು, ಆದರೆ ಏಕಾಂತದಲ್ಲಿ ಅವರು ಒಬ್ಬರ, ಅವ್ರ ಜೊತೆಗಾರರು ಯಾರು ಇರೋದಿಲ್ಲ, ಮತ್ತಾರು ಇರೋದಿಲ್ಲ. ಮುಪ್ಪಾವಸ್ಥೆಯಲ್ಲಂತೂ ಜೊತೆಗಾರರು ಬೇಕೇ ಬೇಕಾಗ್ತಾರೆ. ಆ ಸಂದರ್ಭದಲ್ಲೇ ಸಾಯಂಕಾಲವರೆಗೆ ಒಂದು ಕೂತು ಹೋಗ್ಬೋದು ಯಾರಾದರೂ. ಬಟ್ ನಮ್ಮ ಆಂತರ್ಯದ ಮನದ ಮಾತುಗಳನ್ನು ಕೇಳುವಂಥ ವ್ಯಕ್ತಿಗಳು ಇಲ್ಲದ್ದು ಆಗ ಗೊತ್ತಾಗ್ತದೆ. ಅದಕ್ಕಾಗಿ ನಮ್ಮ ಖುಷ್ವಂತ್ ಸಿಂಗ್ ಅವರು ಹೇಳ್ತಾ ಇರ್ತಾರೆ ತಮ್ಮ ಕೊನೆಯ ಜೀವನದಲ್ಲೇ 90 ಅಬಾವ್ ಬದುಕಿದಾಗ, ನಾ ಯಾಕಾದರೂ ಬದುಕಿದ್ರಪ್ಪ ಈ ಬದುಕನ್ನು, ನನಗೆ ಯಾರೂ ಇಲ್ಲವಲ್ಲ ಅಂತ. ಒಳ್ಳೆ ತುಂಬ ಬದುಕನ್ನು